ಹೌದು, ಈಗ 80 ರೂಪೀಸ್ ಆಗಿದೆ. ಹಲ್ಸೂರಿಂದ ಇಲ್ಲಿ ಮೆಟ್ರೋಗೆ 80 ರೂಪಾಯಿ. ಎಲ್ಲಿ ಅನ್ಸುತ್ತಾ ಸರ್? ಎಲ್ಲಿ ಮೆಟ್ರೋ ಅಂದ್ರೆ ಬೆಸ್ಟ್ ಪ್ರೈಸ್ ಇತ್ತು, ಈಗ ನೋಡಿದ್ರೆ 80 ರೂಪಾಯಿ ಇದೆ. ನೆಕ್ಸ್ಟ್ ಇವತ್ತು ಬಂದಿದ್ದೀವಿ, ನಾಳೆ ಹೋಗ್ಬೇಕಾ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಹೌದು ಹೌದು ಹೌದು, ಅದೂ ಜಾಸ್ತಿ ಆಗೋಯ್ತು. ಇನ್ನೇನು ಮಾಡೋದು, ಈಗ ಏನು ಮಾಡೋಕ್ಕೂ ಆಗ್ತಾ ಇಲ್ಲ. ಈಗ ರೇಟ್ ಜಾಸ್ತಿ ಮಾಡಿದ್ರಿಂದ ಓಡಾಡಲೇಬೇಕು. ಯಾರು ಕೇಳ್ತಾರೆ ಇದನ್ನ ಅಲ್ವಾ? ಮೆಟ್ರೋ ಟಿಕೆಟ್ ರೇಟ್ ಹೈಕ್ ಆಗಿದ್ರೆ ಅವಾಯ್ಡ್ ಮಾಡೋದು ಜಾಸ್ತಿ ಜನ. ಬಸ್ಸಸ್ ಮೇಲೆ ಪ್ರೆಷರ್ ಜಾಸ್ತಿ ಆಗುತ್ತದೆ ಇನ್ಮೇಲೆ. ಬಸ್ಸಸ್ಗೆ ಆಟೋಸ್ಗೆ ಗಿರಾಕಿ ಜಾಸ್ತಿ ಸಿಕ್ಕುತ್ತೆ. ಅಷ್ಟೇ. ಅಲ್ಲ ಸರ್, ಈಗ ಬಸ್ಸಲ್ಲಿ ಟಿಕೆಟ್ ರೇಟ್ ಜಾಸ್ತಿ ಆಗಿತ್ತು, ಪೆಟ್ರೋಲ್ ರೇಟ್ ಆಬ್ವಿಯಸ್ಲಿ ಜಾಸ್ತಿ ಇದೆ. ಜನ ಆಲ್ಮೋಸ್ಟ್ ಮೆಟ್ರೋದಲ್ಲಿ ಹೋದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಇರ್ಬೋದು, ಇಲ್ಲ ಅಂತ ಹೇಳಿದ್ರೆ ಎಲ್ಲರಿಗೂ ಅಫೋರ್ಡಬಲ್ ಅಲ್ಲ. ಈಗ 50% ನೀವು ಒಂದೇ ಸತಿ ಜಾಸ್ತಿ ಮಾಡಿ, ನಮ್ಮ ಸಂಬಳ 50% ಜಾಸ್ತಿ ಆಗುತ್ತದೆ ತಿಂಗಳಿಗೆ, ವರ್ಷಕ್ಕೆ ಜಾಸ್ತಿ ಆಗುತ್ತದೆ, ಇಲ್ಲ ಅಲ್ವಾ? ಒಂದು 20% 10% ರೈಸ್ ಮಾಡಲಿ, ಬೇಡ ಅಂತ ಇರುವುದಿಲ್ಲ ಯಾರೂ. ನೀವು ಒಂದೇ ಸತಿ 50% ರೈಸ್ ಮಾಡಿದರೆ ಅಫೋರ್ಡಬಿಲಿಟಿ ಇರಬೇಕಲ್ವಾ? ಎಲ್ಲರಿಗೂ ಅಫೋರ್ಡಬಿಲಿಟಿ ಸಿಕ್ಕಿಲ್ಲ ಅಲ್ವಾ? ರೆಗ್ಯುಲರ್ ಆಗಿ ಓಡ್ತೀವಿ. ಈಗಿರುವುದು ಓಕೆ, ನೋ ಇಶ್ಯೂ, ಇಟ್ ಕ್ಯಾನ್ ಬಿ ಬೇರಬಲ್. ಬಟ್ ಎಲ್ಲರಿಗೂ ಆಗಲ್ಲ ಅಲ್ವಾ? ಈಗ ನಾನು ಹೇಳ್ಬೋದು, ನನ್ನಂಥವ್ರಿಗೆ ಆಗ್ಬೋದು. ನಾನು ಸಿಂಗಲ್ 1 ಲಕ್ಷ ದುಡಿಸ್ಬೋದು, ನನಗೆ ಆಗ್ಬೋದು. 50,000 ದುಡಿಸೋರಿಗೆ ಆಗುತ್ತದೆ, ಆಗಲ್ಲ ಅಲ್ವಾ? 90 ರೂಪಾಯಿ ಆಗಿದೆ. ಅಂದ್ರೆ ಒಪ್ಕೊಳ್ತೀರಾ 90 ರೂಪಾಯಿ? ಏನ್ ಮಾಡೋಕ್ಕಾಗತ್ತೆ ಸರ್, ಒಪ್ಕೊಳ್ಳೇಬೇಕಲ್ಲ. ಒಪ್ಕೊಂತೀರಾ ಅಂತಂದ್ರೆ? ಅಲ್ಲ ಸರ್, ಈಗ ಟಿಕೆಟ್ ರೇಟ್ ಜಾಸ್ತಿ ಆಗ್ತಿದೆ, ಮೆಟ್ರೋದಲ್ಲಿ ಕಮ್ಮಿ ಅಂತ ಬರ್ತಾ ಇದ್ರು. ಏನ್ ಮಾಡಕ್ಕಾಗಲ್ಲ, ಈಗ ಮೆಟ್ರೋದಲ್ಲೂ ದಿಢೀರ್ ಅಂತ ಜಾಸ್ತಿ ಆಗುತ್ತೆ. ಏನ್ ಮಾಡಕ್ಕಾಗತ್ತೆ ಹೇಳಿ ಸರ್? ಇವಾಗ ಆದ್ರೆ ಇಲ್ಲ ಅಂತಂದ್ರೆ ಬಿಡು, ಮನೆ ಬಸ್ಸಿಗೆ ಬಾ ಅಂತಾರೆ. ರೆಗ್ಯುಲರ್ ಆಗಿ ಓಡಾಡ್ತೀರಾ ಮೆಟ್ರೋ? ಯಾವಾಗ ಒಂದ್ಸತಿ ಸರ್, ತಿಂಗಳಿಗೆ. ನಾವು ಕಾಡ್ಗೋಡಿ ಇಂತ್ರ ಇಲ್ಲಿ ಕೆಂಗೇರಿಗೆ ಸರ್ 90 ರೂಪಾಯಿ ಸರ್. 60 ರೂಪಾಯಿ ಐತೆ ಮೊದ್ಲ, ಈ ಸರಿ 90 ರೂಪಾಯಿ ಆಗೈತಿ. ಏನ್ ಮಾಡಕ್ಕಾಗಲ್ಲ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.